ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಧರ್ಮಾರಣ್ಯ ಮಹಾತ್ಮ್ಯದಲ್ಲಿ ಲೋಹಾಸುರ ಮಹಾತ್ಮ್ಯ ಸಂಪೂರ್ತಿ ವರ್ಣನವೆಂಬ 29ನೆಯ ಅಧ್ಯಾಯಕ್ಕೆ ಸ್ವಾಗತ. ಸೂತನು ಹೇಳುತ್ತಾನೆ, ಇನ್ನು ಮುಂದೆ ಲೋಹಾಸುರನ ಕಾರ್ಯವನ್ನು ಕೇಳಿರಿ. ಬಲಿಯ 100 ಜನ ಮಕ್ಕಳ ಪ್ರಸಿದ್ಧ ಚರಿತ್ರೆಯನ್ನು ಹೇಳುವೆನು. ಮುದುಕರಾದ ಆ ಈರ್ವರು ಸಹೋದರರು ಆ ಉತ್ತಮ ಕ್ಷೇತ್ರಕ್ಕೆ ಬಂದರು. ಅದು ಮೊದಲ್ಗೊಂಡು ಲೋಹಾಸುರನು ವಿರಕ್ತನಾದನು. ಏನು ಮಾಡಲಿ? ತಪಸ್ಸಿಗಾಗಿ ಯಾವ ಉತ್ತಮ ಸ್ಥಾನವನ್ನು ಸೇರಲಿ? ದೇವತೆಗಳಿಗೂ ಮುನಿಗಳಿಗೂ ನರರಿಗೂ ಸಂಪೂರ್ಣ ವಿಷಯವನ್ನು ಅರಿಯಲಾಗದ ಯಾವ ದೇವತೆಯನ್ನು ಪೂಜಿಸಲಿ ಎಂದು ಬಹಳವಾಗಿ ಚಿಂತಿಸುತ್ತಿರುವಾಗ ಅವನ ಮನಸ್ಸಿಗೆ ಹೀಗೆ ಹೊಳೆಯಿತು. ಆ ದೈತ್ಯನು ಗಂಗೆಯನ್ನು ತಲೆಯಲ್ಲಿಯೂ, ಸೂರ್ಯ ಚಂದ್ರರನ್ನು ಕಣ್ಣುಗಳಲ್ಲಿಯೂ, ನಾರಾಯಣನನ್ನು ಹೃದಯದಲ್ಲಿಯೂ, ಬ್ರಹ್ಮನನ್ನು ಸೊಂಟದಲ್ಲಿಯೂ ಧರಿಸಿ ಇಂದ್ರಾದಿ ದೇವತೆಗಳು ದೇಹದಲ್ಲಿ ಪ್ರತಿಬಿಂಬಗೊಂಡು ನೀರಿನಲ್ಲಿ ಸೂರ್ಯನನ್ನು ಕಾಣುವಂತೆ ಕಾಣುತ್ತಿರುವ ನಿರ್ದೋಷಿಯಾದ ದೇವತೆಯನ್ನು ಆರಾಧಿಸುವೆನೆಂದು ನಿರ್ಧರಿಸಿ ತಿರುಗಿ ಹುಟ್ಟುವುದರಿಂದ ಭಯಗೊಂಡು ಮಹಾತ್ಮರಿಗೂ ಮಾಡಲಾಗದ ಘೋರ ತಪಸ್ಸನ್ನು ಆಚರಿಸಿದನು. ಆ ದೈತ್ಯನು ನೀರನ್ನು ಕುಡಿಯುತ್ತಲೂ, ವಾಯುವನ್ನು ಸೇವಿಸುತ್ತಲೂ, ಒಣಗಿದ ಎಲೆಗಳನ್ನು ಭಕ್ಷಿಸುತ್ತಲೂ 100 ದಿವ್ಯ ವರ್ಷಗಳ ಕಾಲ ತಪಸ್ಸನ್ನಾಚರಿಸಿದನು. ಆಗ ತ್ರಿಶೂಲಧಾರಿಯಾದ ಶಂಕರನು ಸಂತುಷ್ಟನಾದನು. ಹಾಗೂ ಈಶ್ವರನು ಹೇಳುತ್ತಾನೆ, ಎಲೈ ಮಂಗಳಕರಣೆ, ನಿನ್ನ ಅಭೀಷ್ಟವನ್ನು ಕೇಳಿಕೋ. ಲೋಹಾಸುರ, ನಿನ್ನ ಮಹಾತಪಸ್ಸಿಗೆ ಮೆಚ್ಚಿರುವ ನಾನು ನಿನಗೆ ಕೊಡದಿರುವುದಾದರೂ ಏನಿದೆ? ಶಂಕರನು ಹೀಗೆ ಹೇಳಲು ಲೋಹಾಸುರನು ಎಂತೆಂದನು. ಲೋಹಾಸುರನು ಹೇಳುತ್ತಾನೆ, ಶಂಕರ, ನೀನು ನನಗೆ ಪ್ರಸನ್ನನಾಗಿದ್ದರೆ ಮೃತ್ಯುವಿನ ಭಯವಿಲ್ಲದಂತೆ ಮಾಡಿ ನನ್ನ ದೇಹವನ್ನು ಶಾಶ್ವತಗೊಳಿಸು. ಈ ಜನ್ಮದಲ್ಲಿಯೇ ನೀನು ನನ್ನ ಹೃದಯದಲ್ಲಿ ನೆಲೆಸು ಎಂದನು. ಮಹಾದೇವನು ಹಾಗೆಯೇ ಆಗಲೆಂದು ಒಪ್ಪಿದನು. ಆ ಲೋಹಾಸುರನು ಹೀಗೆ ಶಿವನಿಂದ ವರವನ್ನು ಪಡೆದು ಮರಳಿ ಸಂಸಾರ ಸಮುದ್ರವನ್ನು ದಾಟುವುದಕ್ಕಾಗಿ ರಮ್ಯವಾದ ಸರಸ್ವತಿ ನದಿಯ ತೀರದಲ್ಲಿ ಘೋರವಾದ ತಪಸ್ಸನ್ನಾಚರಿಸಿದನು. ಸಹಸ್ರ ಲಕ್ಷ ಅರ್ಬುದ ಸಂವತ್ಸರಗಳ ಕಾಲ ಅವನು ತಪಸ್ಸನ್ನು ಮಾಡಲು ಇಂದ್ರನು ಅವನ ತಪಸ್ಸಿನಿಂದ ಕಳವಳಗೊಂಡನು. ಈ ಲೋಹಾಸುರನ ತಪಸ್ಸಿನಿಂದ ನನ್ನ ಸ್ಥಾನವು ತಪ್ಪದಿರಲೆಂದು ಇಂದ್ರನು ಗುಟ್ಟಾಗಿ ಅವನ ತಪೋವನಕ್ಕೆ ಬಂದು ಅವನನ್ನು ನಡುಗಿಸಿ ತಪೋಭಂಗವನ್ನು ಮಾಡಿದನು. ಬಹಳ ಗಟ್ಟಿಯಾದ ತನ್ನ ಮುಷ್ಟಿಯಿಂದ ಅವನನ್ನು ಗುದ್ದಿ ಬಾಧಿಸಿದನು. ಆಗ ದೈತ್ಯನು ಧ್ಯಾನವನ್ನು ತ್ಯಜಿಸಿ ಇಂದ್ರನು ಮಾಡಿದ ತಪೋಬಲ ನಾಶವನ್ನೆಲ್ಲ ಈಕ್ಷಿಸಿದನು. ಆ ಲೋಹಾಸುರನಿಗೂ ಇಂದ್ರಾದಿ ಅನೇಕ ದೇವತೆಗಳಿಗೂ ಕಾಳಗವಾಯಿತು. ದೇವತೆಗಳು ಆ ಯುದ್ಧದಲ್ಲಿ ರಕ್ತ ಸಿಕ್ತಾಂಗರಾಗಿ ಏಟುಗಳಿಂದ ಪುಡಿಪುಡಿಯಾದರು. ರಕ್ಷಿಸೆಂದು ಕೂಗುತ್ತಾ ವಿಷ್ಣುವನ್ನು ಮೊರೆಹೊಕ್ಕರು. ಸೂತನು ಹೇಳುತ್ತಾನೆ, ಶ್ರೀ ಮಹಾವಿಷ್ಣುವು ದೇವತೆಗಳ ಮಾತನ್ನು ಕೇಳಿ 100 ವರ್ಷಗಳ ಕಾಲ ಆ ಅಸುರನೊಡನೆ ಯುದ್ಧ ಮಾಡಿದನು. ಶಂಕರನ ವರದಿಂದ ಬಲಗೊಂಡ ಆ ಲೋಹಾಸುರನು ನಾರಾಯಣನನ್ನು ಗೆದ್ದನು. ಅವನಿಂದ ಜಿತನಾದ ವಿಷ್ಣುವು ಬ್ರಹ್ಮ ರುದ್ರರೊಡನೆ ತಿರುಗಿ ಆಲೋಚಿಸಿ ಯುದ್ಧವನ್ನು ಹೂಡಿದನು. ಮರಳಿ ಹೊಸ ಶರೀರವನ್ನು ಪಡೆದ ಲೋಹಾಸುರನಿಗೂ ವಿಷ್ಣುವಿಗೂ ಘೋರ ಯುದ್ಧವು ನಡೆಯಿತು. ಸಮರ್ಥನಾದ ವಿಷ್ಣುವು ಆ ದೈತ್ಯನನ್ನು ಕೊಲ್ಲಲಾಗದೆ ಕೂಡಲೇ ಭೂಮಿಯಲ್ಲಿ ಅವನನ್ನು ಕೆಡವಿದನು. ಮೇಲ್ಮುಖನಾಗಿ ಬಿದ್ದಿರುವ ಅವನನ್ನು ಕಂಡು ಪರಮೇಶ್ವರನು ಅವನ ಹೃದಯದಲ್ಲಿ ನೆಲೆಸಿದನು. ಬ್ರಹ್ಮನು ಆ ಲೋಹಾಸುರನ ಕಂಠದಲ್ಲಿ ನೆಲೆಸಿದನು. ವಿಷ್ಣುವು ಕಾಲುಗಳಲ್ಲಿದ್ದು ಅವುಗಳನ್ನು ಒತ್ತಿದನು. ಬಳಿಕ ಭೂಮಿಯಲ್ಲಿ ಬಿದ್ದಿದ್ದ ದೈತ್ಯನು ಮೇಲಕ್ಕೆದ್ದು ದೇವತೆಗಳನ್ನು ಹೊಡೆದು ಕೆಡವುತ್ತಿರಲು ಬ್ರಹ್ಮನು ದಿವ್ಯವಾಣಿಯಿಂದ ಹೀಗೆಂದನು. ಬ್ರಹ್ಮನು ಹೇಳುತ್ತಾನೆ, ಲೋಹಾಸುರ, ನೀನು ಆಡಿದ ಮಾತನ್ನು ನಡೆಯಿಸು. ನೀನು ಮಹೇಶ್ವರನಿಂದ ಬೇಡಿದುದು ಇದೀಗ ಕೈಗೂಡಿತು. ಪ್ರಳಯ ಕಾಲದವರೆಗೆ ನಾನು, ವಿಷ್ಣುವು, ಮಹೇಶ್ವರನು ಈ 3 ನಿನ್ನ ಶರೀರದಲ್ಲಿ ನೆಲೆಸಿರುವೆವು. ದಾನವೇಂದ್ರ, ಶಿವಪ್ರಾಪ್ತಿಯು ಭಕ್ತಿಯಿಂದಲೇ ಆಗುವುದು. ಶಿವನನ್ನು ಚಂಚಲನನ್ನಾಗಿ ಮಾಡಲು ನೀನೇತಕ್ಕೆ ಆಲೋಚಿಸುವೆ? ಸ್ಥಿರವಾದ ದೇವಾಲಯ, ಬ್ರಾಹ್ಮಣರು, ದೇವತಾ ಮೂರ್ತಿಗಳು ಇವುಗಳನ್ನು ಚಲಿಸುವಂತೆ ಮಾಡುವವನು ಕೂಡಲೇ ಪಾತಕಿಯಾಗುವನು. ಸತ್ಯ ಧರ್ಮಗಳಿಂದ ಬಾಹ್ಯನಾದ ಮನುಜನು ಸ್ಮಶಾನದಂತೆ ತ್ಯಾಜ್ಯನು. ನೀನು ಸತ್ಯವಾದ ಮಾತುಳ್ಳವನಾಗಿರುವೆ. ನಿನಗೆ ಕಲ್ಯಾಣವಾಗಲಿ. ದೇವತೆಗಳನ್ನು ಚಲಿಸುವಂತೆ ಮಾಡಲು ಯತ್ನಿಸಬೇಡ. ನೀನು ನಿನ್ನ ಪಿತೃಪಿತಾಮಹರು ನಡೆದ ದಾರಿಯಲ್ಲಿ ನಡೆಯಬೇಕು. ಸಜ್ಜನರ ಮಾರ್ಗವನ್ನು ಮೀರಬಾರದು. ದಾನವೇಂದ್ರ, ನಿನ್ನ ತಂದೆಯ ಮಾತಿಗೆ ಕಟ್ಟುಬಿದ್ದು 3 ಲೋಕಗಳನ್ನು ಶ್ರೀಹರಿಗೆ ನಿನ್ನ ತಂದೆಯು ಮಾತಿಗೆ ಕಟ್ಟುಬಿದ್ದು 3 ಲೋಕಗಳನ್ನು ಶ್ರೀಹರಿಗೆ ದಾನ ಮಾಡಿ ತಾನು ಪಾತಾಳದಲ್ಲಿ ರಾಜ್ಯವನ್ನು ನಿರ್ಮಿಸಿದನು. ಅಸುರೇಂದ್ರ, ನೀನು ಹಾಗೆಯೇ ಆಡಿದ ಮಾತನ್ನು ಮೀರದೆ ಶಿವಭಕ್ತಿ ಸಂಪನ್ನನಾಗಿ ಭೂಮಿಯಲ್ಲಿ ಬಾಳು. ವಚನೋಲ್ಲಂಘನವನ್ನು ಮಾಡಬೇಡ. ನಿನಗೆ ವರವನ್ನೀಯುವೆವು. ದೇವತೆಗಳನ್ನು ಚಂಚಲರನ್ನಾಗಿಸಬೇಡ. ವ್ಯಾಸನು ಹೇಳುತ್ತಾನೆ, ಆ ಪಿತಾಮಹನ ನುಡಿಯನ್ನು ಕೇಳಿ ಸಂತುಷ್ಟನಾದ ದಾನವೇಂದ್ರನು
ಪ್ರಸನ್ನವಾಣಿಯಿಂದ ಬ್ರಹ್ಮ ವಿಷ್ಣು ಮಹೇಶ್ವರನ್ನು ಕುರಿತು ಇಂತೆಂದನು. ಲೋಹಾಸುರನು ಹೇಳುತ್ತಾನೆ, ನಾನು ನನ್ನ ಮಾತಿಗೆ ಕಟ್ಟುಬಿದ್ದು ಹಾಗೆಯೇ ಮಾಡುವೆನು. ನಿಮ್ಮ ಬಲಕ್ಕೆ ಸೋತು ಹಾಗೆ ಮಾಡುವುದಿಲ್ಲ. ದೇವೋತ್ತಮರಾದ ಬ್ರಹ್ಮ ವಿಷ್ಣು ಮಹೇಶ್ವರರು ನನ್ನ ದೇಹದಲ್ಲಿ ನೆಲೆಸಿರುವುದಾದರೆ ನನ್ನ ಮನೋರಥವು ಕೈಗೂಡಿತು. ಅಯ್ಯ ದೇವೋತ್ತಮರೇ, ಈ ವಿಷಯವು ಭೂಮಿಯಲ್ಲಿ ಪ್ರಸಿದ್ಧಿಗೊಳ್ಳಲಿ. ಲೋಹಾಸುರನ ಈ ಮಾತಿನಿಂದ ಹರ್ಷಗೊಂಡ ಬ್ರಹ್ಮಾದಿಗಳು ಹೀಗೆಂದರು, ದೈತ್ಯರಾಜ, ನೀನು ಸತ್ಯವಚನಕ್ಕೆ ತಪ್ಪದಿರುವ ಕಾರಣ ಬಹಳ ಸಂತೋಷಗೊಂಡ ನಾವು ನಿನ್ನ ಇಷ್ಟಾರ್ಥವನ್ನು ಕೊಡುವೆವು. ಬ್ರಹ್ಮನು ಹೇಳುತ್ತಾನೆ, ಗಯಾ ಕ್ಷೇತ್ರದಲ್ಲಿ ಸ್ನಾನ ಮರಣಗಳಿಂದ ಆಗುವ ಫಲವು ಈ ಧರ್ಮೇಶ್ವರನ ಮುಂದಿರುವ ಧರ್ಮಾರಣ್ಯದಲ್ಲಾಗುವುದು. ಸ್ವರ್ಗವಾಸಿಗಳಾದ ಪಿತೃಗಳು ಈ ಧರ್ಮಕೂಪದಲ್ಲಿ ನೆರವೇರಿಸುವ ತರ್ಪಣ ಶ್ರಾದ್ದಗಳನ್ನು ಹೊಗಳುತ್ತಾರೆ. ಇಲ್ಲಿ ಪಿಂಡ ಪ್ರದಾನ ಮಾಡುವುದರಿಂದ ಪಿತೃಗಳು ಗಯೆಯಲ್ಲಿ ಎಂತೋ ಅಂತೂ ತೃಪ್ತರಾಗುವರು. ದಾನವೇಂದ್ರ, ಪಿತೃಗಳು ಶುದ್ಧಿಗಾಗಿ ಈ ಧರ್ಮಕೂಪದಲ್ಲಿ ತರ್ಪಣ ಮಾಡಬೇಕೆಂದು ಬಯಸುವರು. ಈ ನಿನ್ನ ಶರೀರವೇ ಇಲ್ಲಿ ತೀರ್ಥವಾಗುವುದು. ಅಸುರೇಂದ್ರ, ಗಯೆಯಲ್ಲಿ 21 ಸಾರಿ ತರ್ಪಣ ಮಾಡುವುದರಿಂದ ಪಿತೃಗಳಿಗಾಗುವ ತೃಪ್ತಿಗಿಂತ ಈ ಧರ್ಮೇಶ್ವರನ ಮುಂದೆ 1 ಸಾರಿ ಮಾಡುವ ತರ್ಪಣದಿಂದ 10ರಷ್ಟು ತೃಪ್ತಿಯಾಗುವುದು. ಧರ್ಮಾರಣ್ಯದಲ್ಲಿ ಧರ್ಮೇಶ್ವರನ ಮುಂದೆ ಮಾಡಿದ ಪಿಂಡದಾನದಿಂದ ಪಿತೃಗಳಿಗೆ ಅಕ್ಷಯವಾದ ತೃಪ್ತಿಯಾಗಲಿ. ಶ್ರಾದ್ದದಲ್ಲಿ ಪಿಂಡ ಪ್ರದಾನ ತರ್ಪಣಗಳನ್ನು ಶ್ರದ್ಧೆಯಿಂದ ಮಾಡಬೇಕು. ಅದರಲ್ಲಿಯೂ ನಮ್ಮ ಮುಂದೆ ಅತ್ಯಂತ ಶ್ರದ್ಧೆಯಿಂದ ಮಾಡಬೇಕು. 3 ಲೋಕದಲ್ಲಿ ಯಾರಲ್ಲಿಯೂ ಇಲ್ಲದ ಸತ್ಯವು ನಿನ್ನಲ್ಲಿ ನೆಲೆಸಿರುವುದು. ಅಸುರೇಂದ್ರ, ನಮ್ಮಿ ಸತ್ಯವಚನದಿಂದ ಭೂಮಿಯಲ್ಲಿ ನಿನ್ನ ಕ್ಷೇತ್ರವು ಗಯಗಿಂತಲೂ ಅಧಿಕವಾಗುವುದು. ಓ ನಿರ್ದುಷ್ಟನಾದ ದೈತ್ಯನೇ, ನಾವು ನಿನ್ನ ಸತ್ಯವಾಕ್ಯವೆಂಬ ಪಾಶದಿಂದ ಬದ್ಧರಾಗಿ ನಿನ್ನ ಶರೀರದಲ್ಲಿ ಸ್ಥಿರವಾಗಿ ನೆಲೆಸಿರುವೆವು. ವಿಷ್ಣುವು ಹೇಳುತ್ತಾನೆ, ಚತುರ್ದಶಿ ಅಮಾವಾಸ್ಯೆಯ ದಿನಗಳಲ್ಲಿ ಲೋಹಯಷ್ಟಿಯಲ್ಲಿ ಪಿಂಡದಾನ ಮಾಡಿದರೆ ಅದರ ಫಲವು ಗಯಾ ಪ್ರಯಾಗಗಳ ಫಲಕ್ಕಿಂತಲೂ ಮಿಗಿಲಾಗುವುದು. ಬಲಿಯ ಮಗನಾದ ನಿನ್ನ ಸತ್ಯದಿಂದ ನಮಗೆ ಅತ್ಯಂತ ಸಂತೋಷವಾಗಿದೆ. ನೀನು ಸಂದೇಹ ಪಡಬೇಡ, ನಾವು ನಿನ್ನ ದೇಹದಲ್ಲಿರುವೆವು. ಬ್ರಹ್ಮಲೋಕದಿಂದ ಹೊರಟ ಪುಣ್ಯ ಜಲವುಳ್ಳ ಸರಸ್ವತಿ ನದಿಯು ನನ್ನೊಡನೆ ನಿನ್ನ ದೇಹವನ್ನು ಸೇರಿ ನೆನೆಯಿಸುವುದು. ಬ್ರಹ್ಮ ವಿಷ್ಣು ಮಹೇಶ್ವರರು ವಾಸವಾಗಿರುವ 3 ತೀರ್ಥಗಳು ಈ ಭೂಮಿಯಲ್ಲಿ ನೆಲೆಸಿವೆ. ಅಸುರೇಂದ್ರ, ಈ ತೀರ್ಥಗಳು ಪಿತೃಗಳ ತೃಪ್ತಿಗಾಗಿ ಸ್ವರ್ಗ ಪಾತಾಳ ಯಮಲೋಕಗಳಲ್ಲಿ ವಿಖ್ಯಾತವಾಗುವವು. ನಿರ್ದೋಷಿಯಾದ ಎಲೈ ದೈತ್ಯನೇ, ಪಿತೃಗಳು ತಮ್ಮ ಮಕ್ಕಳಿಗೆ ಕಳುಹಿಸಿದ ಈ ಸಂದೇಶವನ್ನು ಹೇಳುವೆನು ಕೇಳು. ಪಿತೃಗಳು ಹೇಳುತ್ತಾರೆ, ಪಾಪಿಗಳ ಪಾಪ ದೇಹದ ಶುದ್ಧಿಗಾಗಿ ಶಂಕರನ ಮುಂದಿರುವ ಈ ಕ್ಷೇತ್ರವು ರುದ್ರಲೋಕವನ್ನೀಯುವುದು. ಸುಪುತ್ರನು ಆ ಕ್ಷೇತ್ರದಲ್ಲಿ ಶ್ರದ್ಧೆಯಿಂದ ಮಾಡಿದ ತಿಲ ತರ್ಪಣದಿಂದ ಪಿತೃಗಳು ನರಕವನ್ನು ತ್ಯಜಿಸಿ ಸದ್ಗತಿಯನ್ನೈದುವರು. ಅವರು ಪಿತ್ರಾದಿಗಳನ್ನು ಉದ್ದೇಶಿಸಿ ರುದ್ರ ಮತ್ತು ವಿಷ್ಣುವನ್ನು ದರ್ಶನಗೈಯುತ್ತಾ ಪಿತೃಮುಕ್ತಿಗಾಗಿ ಮಾಡಿದ ಗೋದಾನವನ್ನು ಹೊಗಳುತ್ತಾರೆ. ಚತುರ್ದಶಿ ಮತ್ತು ಅಮಾವಾಸ್ಯೆಯ ದಿನಗಳಲ್ಲಿ ಎಳ್ಳು ಹಿಂಡಿಯ ಪಿಂಡದಿಂದಲೂ ತರ್ಪಣದಿಂದಲೂ ಅತ್ಯಂತ ಪ್ರೀತಿಗೊಳ್ಳುವೆವು. ಗೋತ್ರ ಮತ್ತು ಹುಟ್ಟು ತಿಳಿಯದವರಿಗೂ ಪಿಂಡ ಪ್ರದಾನ ಮಾಡಬೇಕು. ಅವರು ಅದರಿಂದ ಸ್ವರ್ಗವಾಸಿಗಳಾಗುವರು. ಪುಣ್ಯವನ್ನು ಅಪೇಕ್ಷಿಸುವ ಮಾನವರು ಭಾದ್ರಪದ ಮಾಸದಲ್ಲಿ ಸಕಲ ಕಾರ್ಯಗಳನ್ನು ಬಿಟ್ಟು ಲೋಹಯಷ್ಟಿಗೆ ಹೋಗಬೇಕು. ಗೋತ್ರ ಮತ್ತು ಹೆಸರು ತಿಳಿಯದಿರುವವರಿಗೆ, ತಂದೆ ಮತ್ತು ತಾಯಿಯ ವಂಶದಲ್ಲಿ ಮೃತರಾದ ಅಜ್ಞಾತ ಗೋತ್ರರಿಗೆ ಈ ಪಿಂಡವು ಸೇರಲಿ ಎಂಬ ಮಂತ್ರದಿಂದ ಪಿಂಡವನ್ನು ಕೊಡಬೇಕು. ವಿಷ್ಣುವು ಹೇಳುತ್ತಾನೆ, ಅಸುರೇಂದ್ರ, ಭಾದ್ರಪದ ಬಹುಳ ಚತುರ್ದಶಿಯ ದಿನ ನನ್ನ ಮುಂದೆ ಈ ಮಂತ್ರದಿಂದ ಪಿಂಡ ಪ್ರದಾನ ಮಾಡಬೇಕು. ಎಳ್ಳು ಹಿಂಡಿಯ ಪಿಂಡದಿಂದ ಪಿತೃಗಳು ಅಕ್ಷಯವಾದ ತೃಪ್ತಿಯನ್ನು ಹೊಂದಿ ಮೋಕ್ಷವನ್ನು ಪಡೆಯುವರು. ಲೋಹಯಷ್ಟಿಯಲ್ಲಿ ತಿಲತರ್ಪಣ ಮಾಡುವುದರಿಂದ ಮಾನವರು 3 ಕ್ಷಣದಲ್ಲಿಯೇ ಮುಕ್ತರಾಗುವರು. ಇಲ್ಲಿ ಮಿಂದು ಪಿತೃಗಳಿಗೆ ಪಿಂಡ ಪ್ರದಾನ ಮತ್ತು ತರ್ಪಣಗಳನ್ನು ಮಾಡಿದವನ ಪಿತೃಗಳು ಬ್ರಹ್ಮ ಮತ್ತು ಹಗಲು ರಾತ್ರಿಗಳಿರುವವರೆಗೆ ತೃಪ್ತಿಗೊಳ್ಳುವರು. ಭಾದ್ರಪದ ಮಾಸದ ಅಮಾವಾಸ್ಯೆಯ ದಿನ ಲೋಹಯಷ್ಟಿಯಲ್ಲಿ ಪಿತೃತರ್ಪಣ ಮಾಡಿದವರ ಪಿತೃಗಳು ಪ್ರಳಯ ಕಾಲದವರೆಗೆ ತೃಪ್ತರಾಗಿರುವರು. ಈ ತೀರ್ಥಕ್ಕೆ ಹೋಗಬೇಕೆಂದು ಆಲೋಚಿಸಿದವರಿಗೆ ಮಹೇಶ್ವರನು ಪ್ರಸನ್ನನಾಗುವನು. ಈ ಸರಸ್ವತಿ ನದಿಯ ಜಲದಲ್ಲಿ ಮಿಂದು ಆಕಳ ಹಾಲಿನಿಂದಲೂ ಬಿಳಿ ಎಳ್ಳಿನಿಂದಲೂ ತರ್ಪಣ ಮಾಡಿದರೆ ಪಿತೃಗಳಿಗೆ ಅಕ್ಷಯವಾದ ತೃಪ್ತಿಯಾಗುವುದು. ಪಿತೃಗಳ ಸಂತುಷ್ಟಿಯನ್ನು ಬಯಸುವವನು ಇಲ್ಲಿ ಅಮಾವಾಸ್ಯೆಯ ದಿನ ಅರಳ ಹಿಟ್ಟು ಮತ್ತು ಹಾಲಿನಿಂದ ಶ್ರಾದ್ದ ಮಾಡಬೇಕು. ಪಿತೃಗಳಿಗೆ ಮೋಕ್ಷವಾಗಬೇಕೆಂದು ಅಪೇಕ್ಷಿಸುವವನು ರುದ್ರ ತೀರ್ಥದಲ್ಲಿ ಗೋವನ್ನು, ಯಮ ತೀರ್ಥದಲ್ಲಿ ಬಟ್ಟೆಗಳನ್ನು, ವಿಷ್ಣು ತೀರ್ಥದಲ್ಲಿ ಸುವರ್ಣವನ್ನು ದಾನ ಮಾಡಬೇಕು. ಅಕ್ಷತೆ, ದರ್ಭೆ, ಆಸನಗಳಿಲ್ಲದೆ ಲೋಹಯಷ್ಟಿಯಲ್ಲಿ ನೀರಿನಿಂದ ಮಾತ್ರ ತರ್ಪಣ ಮಾಡಿದರೂ ಗಯೆಯಲ್ಲಿ ಶ್ರಾದ್ದ ಮಾಡಿದ ಫಲವು ಲಭಿಸುವುದು. ಸೂತನು ಹೇಳುತ್ತಾನೆ, ಎಲೈ ದ್ವಿಜರೇ, ಹೀಗೆ ಈ ಲೋಹಾಸುರನ ಚರಿತ್ರೆಯನ್ನು ನಿಮಗೆ ಹೇಳಿರುವೆನು. ಇದನ್ನು ಕೇಳಿದರೆ ಬ್ರಹ್ಮಹತ್ಯೆ ಮತ್ತು ಗೋಹತ್ಯೆ ಮಾಡಿದವನು ಸಕಲ ಪಾಪ ವಿಮುಕ್ತನಾಗುವನು.
ಮಾನವನು ಇದನ್ನು ಒಂದು ಸಾರಿ ಕೇಳಿದ ಮಾತ್ರದಿಂದಲೇ ಗಯೆಯಲ್ಲಿ 21 ಸಾರಿ ಪಿಂಡ ಪ್ರದಾನ ಮಾಡಿದ ಫಲವನ್ನು ಪಡೆಯುವನು. ಈ ಮಹಾತ್ಮ್ಯವನ್ನು ಕೇಳಿದವನು 4,02,00,100 ದೇನುಗಳನ್ನು ದಾನ ಮಾಡಿದಂತಾಗುವನು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಪೂರ್ವ ಭಾಗದ ಧರ್ಮಾರಣ್ಯ ಮಹಾತ್ಮ್ಯದಲ್ಲಿ ಲೋಹಾಸುರ ಮಹಾತ್ಮ್ಯ ಸಂಪೂರ್ತಿ ವರ್ಣನವೆಂಬ 29ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.